ಒಂದು ಸಣ್ಣ ಹಳ್ಳಿಯಲ್ಲಿ ಗೌರಿ ಎಂಬ ತಾಯಿ ತನ್ನ ಮಗ ಅರ್ಜುನ ಜೊತೆ ಬದುಕುತ್ತಿದ್ದಳು. ಅವರಿಗೆ ದೊಡ್ಡ ಮನೆ ಇಲ್ಲ, ಹಣ ಇಲ್ಲ, ಆದರೆ ತಾಯಿಯ ಪ್ರೀತಿ ತುಂಬಾ ದೊಡ್ಡದು. ಅರ್ಜುನ ಚಿಕ್ಕವನಿದ್ದಾಗಲೇ ಅವನ ತಂದೆ ಸತ್ತಿದ್ದರು. ಆ ದಿನದಿಂದ ಗೌರಿ ತನ್ನ ಮಗನಿಗಾಗಿ ಎಲ್ಲ ಕಷ್ಟಗಳನ್ನು ಸಹಿಸುತ್ತಿದ್ದಳು. ಪ್ರತಿ ಬೆಳಗ್ಗೆ ಗೌರಿ ಮನೆ ಮನೆಗೆ ಹೋಗಿ ಕೆಲಸ ಮಾಡುತ್ತಿದ್ದಳು. ಯಾರಾದರೂ ಪಾತ್ರೆ ತೊಳೆಯಲು ಕೊಟ್ಟರೆ ಮಾಡುತ್ತಿದ್ದಳು. ಯಾರಾದರೂ ಮನೆ ಸ್ವಚ್ಛ ಮಾಡಲು ಹೇಳಿದರೆ ಅದನ್ನೂ ಮಾಡುತ್ತಿದ್ದಳು. ಆದರೆ ಒಂದು ದಿನ ಶಾಲೆಯಲ್ಲಿ ಅರ್ಜುನನ ಸ್ನೇಹಿತರು ಅವನನ್ನು ಹಾಸ್ಯ ಮಾಡಿದರು. ನಿನ್ನಮ್ಮ ಕೆಲಸದವಳು, ಅದಕ್ಕೆ ನೀನ್ ಬಡವ ಎಂದು ಹೇಳಿದರು. ಅರ್ಜುನಗೆ ತುಂಬಾ ನೋವಾಯಿತು. ಅವನು ಮನೆಗೆ ಬಂದು ತನ್ನ ತಾಯಿಗೆ ಕೋಪದಿಂದ ಹೇಳಿದ, ನೀನು ಕೆಲಸಕ್ಕೆ ಹೋಗ್ಬೇಡ, ನನಗೆ ಎಲ್ಲರೂ ಹಾಸ್ಯ ಮಾಡ್ತಾರೆ. ಆ ಮಾತು ಕೇಳಿ ಗೌರಿ ಸ್ವಲ್ಪ ನಗುತ್ತಾ ಹೇಳಿದಳು, ಮಗ, ನಿನ್ನ ಭವಿಷ್ಯ ಒಳ್ಳೆಯದಾಗಬೇಕು ಅಂದ್ರೆ ಅಮ್ಮ ಏನ್ ಬೇಕಾದರೂ ಮಾಡ್ತಾಳೆ. ಆದರೆ ಅರ್ಜುನಗೆ ಅದು ಅರ್ಥ ಆಗಲಿಲ್ಲ. ವರ್ಷಗಳು ಕಳೆಯಿತು. ಅರ್ಜುನ ಚೆನ್ನಾಗಿ ಓದಿ ಒಬ್ಬ ದೊಡ್ಡ ಆಫೀಸರ್ ಆಗಿದ್ದ. ಒಂದು ದಿನ ಅವನು ತನ್ನ ಹಳ್ಳಿಗೆ ಮತ್ತೆ ಬಂದ. ಆದರೆ ಆಗ ಅವನ ತಾಯಿ ತುಂಬಾ ಅಸ್ವಸ್ಥಳಾಗಿದ್ದಳು. ಗೌರಿ ನಿಧಾನವಾಗಿ ಹೇಳಿದಳು, ಮಗ, ನಾನು ಹೆಚ್ಚು ದಿನ ಇರೋದು ಗೊತ್ತಿಲ್ಲ, ಆದರೆ ನೀನು ಒಳ್ಳೆಯ ಮನುಷ್ಯ ಆಗಿ ಬದುಕು. ಅರ್ಜುನನ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತು. ಅವನು ತನ್ನ ತಾಯಿಯ ಕೈ ಹಿಡಿದು ಹೇಳಿದ, ಅಮ್ಮ, ನಾನು ಚಿಕ್ಕವನಾಗಿದ್ದಾಗ ನಿನ್ನ ಕಷ್ಟ ಅರ್ಥ ಮಾಡಿಕೊಳ್ಳಲಿಲ್ಲ, ಕ್ಷಮಿಸು. ಗೌರಿ ನಗುತ್ತಾ ಹೇಳಿದಳು, ತಾಯಿಗೆ ಮಗ ಕ್ಷಮೆ ಕೇಳುವ ಅಗತ್ಯ ಇಲ್ಲ. ನೀನು ಸಂತೋಷವಾಗಿದ್ದರೆ ಅಮ್ಮಗೆ ಅದೇ ಸಾಕು. ಆ ದಿನ ಅರ್ಜುನ ತನ್ನ ತಾಯಿಯನ್ನು ಅಪ್ಪಿಕೊಂಡು ಅತ್ತ. ಕಥೆಯ ಸಾರ: ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಸಮಾನವಾದುದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ.